ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳು ಇದೀಗ. ಅಕ್ರಮವಾಗಿ ಸಾಗಾಟ ಮಾಡ್ತಾ ಇದ್ದ ಗುಟ್ಕಾ ಹಾಗೂ ನಗದನ್ನ ಬೀದರ್ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಬಸವ ಕಲ್ಯಾಣದಿಂದ ಮಹಾರಾಷ್ಟ್ರದ ಲಾತೂರ್ಗೆ ತೆರಳುತ್ತಾ ಇದ್ದ ಏಚರ್ ಗೂಡ್ಸ್ ವಾಹನದಲ್ಲಿ ಅಕ್ರಮವಾಗಿ ತಂಬಾಕು ಸಾಗಾಟನೆ ಮಾಡಲಾಗ್ತಾ ಇತ್ತು. ವಾಹನ ಸೇರಿ ಒಟ್ಟು 31,53,000 ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ. 5.26 ಲಕ್ಷ ಮೌಲ್ಯದ ಗುಟ್ಕಾ, 14.26 ಲಕ್ಷ ನಗದು, 12 ಲಕ್ಷ ಮೌಲ್ಯದ ವಾಹನ ಜಪ್ತಿಯಾಗಿದೆ. ಚಿತ್ರದುರ್ಗ ನಗರದಲ್ಲಿ ಪೊಲೀಸರಿಂದ ನೈಟ್ ರೋಲ್ ಕಾಲ್ ಶುರುವಾಗಿದೆ. ಗೂಡಂಗಡಿ, ಹೋಟೆಲ್, ಡಾಬಾ ಮಾಲೀಕರಿಂದ ಹಣ ವಸೂಲಿ ಮಾಡ್ತಾ ಇರುವ ವಿಡಿಯೋ ವೈರಲ್ ಆಗಿದೆ. ಚಿತ್ರದುರ್ಗದ ಬಡಾವಣೆ ಠಾಣೆ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ ಗೋವಿಂದ್ ಹಣ ವಸೂಲಿ ಮಾಡಿದ್ದು ಪೊಲೀಸರ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಸೂಲಿ ಪೊಲೀಸರ ವಿರುದ್ಧ ತನಿಖೆ ನಡೆಸಿ ಅಂತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಚೀನಾ ಮೂಲದ ಮೀನುಗಾರಿಕಾ ಬೋಟ್ ಭಾರತದ ಗಡಿ ದಾಟಿದೆ. ಅಕ್ರಮ ಪ್ರವೇಶಿಸಿ ಬಂದ ಹಿನ್ನೆಲೆಯಲ್ಲಿ ಹೊನ್ನಾವರ ಮೂಲದವರು ಚೀನಾ ಬೋಟನ್ನು ವಿಡಿಯೋ ಚಿತ್ರೀಕರಣ ಮಾಡಿ ಕರಾವಳಿ ಕಾವಲು ಪಡೆ ಹಾಗೂ ನೆವಿ ಅಧಿಕಾರಿಗಳಿಗೆ ರವಾನೆ ಮಾಡಿದ್ದಾರೆ. ಭಾರತದ ಮೇಲೆ ಚೀನಾ ಬೇಹುಗಾರಿಕೆ ನಡೆಸ್ತಾ ಇದೆಯಾ ಎಂಬ ಶಂಕೆ ವ್ಯಕ್ತವಾಗಿದೆ. 9ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಓಪನ್ ಬುಕ್ ಪರೀಕ್ಷೆ ನಡೆಸಲು ಸಿಬಿಎಸ್ಇ ಬೋರ್ಡ್ ಮುಂದಾಗಿದೆ. ದೇಶದಾದ್ಯಂತ ಕೆಲವು ಆಯ್ದ ಶಾಲೆಗಳಿಗೆ ಮಾತ್ರ ಓಪನ್ ಬುಕ್ ಪ್ರಾಯೋಗಿಕ ಪರೀಕ್ಷೆ ನಡೆಸಲಿದೆ. ಅಂತಿಮ ಬೋರ್ಡ್ ಪರೀಕ್ಷೆ ವೇಳೆ ಓಪನ್ ಬುಕ್ ಪರೀಕ್ಷೆ ಬಳಕೆ ಮಾಡಲ್ಲ ಅಂತ ಸಿಬಿಎಸ್ಇ ಬೋರ್ಡ್ ಅಧಿಕಾರಿಗಳು ತಿಳಿಸಿದ್ದಾರೆ. ಪರೀಕ್ಷೆ ಬರೆಯಲು ವಿದ್ಯಾರ್ಥಿಗಳು ತೆಗೆದುಕೊಳ್ಳುವ ಸಮಯ, ಯೋಚನಾ ಶಕ್ತಿ ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಬಗೆಹರಿಸಲು ಓಪನ್ ಪರೀಕ್ಷೆ ಆಯೋಜನೆ ಮಾಡಲಾಗಿದೆ. ರಾಜ್ಯದಲ್ಲಿ ವಾಡಿಕೆಗಿಂತ 3 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ರಾಜ್ಯದಲ್ಲಿ ಭಾರೀ ಪ್ರಮಾಣದಲ್ಲಿ ಮುಂಗಾರು ಮಳೆ ಮತ್ತು ಹಿಂಗಾರು ಮಳೆ ಕೊರತೆಯಿಂದ ತಾಪಮಾನ ಹೆಚ್ಚಳವಾಗಿದೆ. ಇನ್ನೆರಡು ದಿನಗಳಲ್ಲಿ ಉಷ್ಣಾಂಶ ಮತ್ತು ಏರಿಕೆಯಾಗುವ ಸಾಧ್ಯತೆ ಇದೆ. ರಾಯಚೂರಲ್ಲಿ ಹಸುಗಳರ ಗ್ಯಾಂಗ್ ಆಕ್ಟಿವ್ ಆಗಿದೆ. ರಸ್ತೆ ಬದಿಯಲ್ಲಿ ಓಡಾಡುವ ಹಸುಗಳೇ ಖದೀಮರ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇವೆ. ರಸ್ತೆಯಲ್ಲಿ ಹಸು ಕಂಡ ತಕ್ಷಣ ಗೂಡ್ಸ್ ವಾಹನದಲ್ಲಿ ಎತ್ತಾಕೊಂಡು ಹೋಗ್ತಾರೆ. ಕಳ್ಳತನ ಮಾಡಿದ ಹಸು ನೇರವಾಗಿ ಕಸಾಯಿಖಾನೆಗೆ ರವಾನೆ ಮಾಡಲಾಗುತ್ತೆ. ವಾಹನ ತೆಗೆದುಕೊಂಡು ಬಂದು ಹಸು ಕಳವು ಮಾಡುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.